ಕೋಲಾರ ಜಿಲ್ಲೆಯಲ್ಲಿ ಎಗ್ಗು ಸಿಗ್ಗಿಲ್ಲದೆ ಅಕ್ರಮವಾಗಿ ಮದ್ಯ ಮಾರಾಟ ಆಗ್ತಾ ಇದೆ. ಪುಟ್ಟ ಪುಟ್ಟ ಮಕ್ಕಳ ಕೈಗೂ ಕೂಡ ಮದ್ಯದ ಬಾಟಲಿಗಳು ಸುಲಭವಾಗಿ ಲಭ್ಯವಾಗ್ತಾ ಇದೆ. ರಸ್ತೆ ಬದಿಯ ಕಿರಾಣಿ ಅಂಗಡಿಯಲ್ಲೂ ಕೂಡ ಮದ್ಯ ಮಾರಾಟ ಆಗುತ್ತೆ. ಮಾಲೂರು ತಾಲೂಕಿನ ಕೂರಂಡಹಳ್ಳಿ ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಆಗ್ತಾ ಇರೋದು. ಹೊರ ರಾಜ್ಯದ ಕೂಲಿ ಕಾರ್ಮಿಕರಿಗೆ ಅಂಗಡಿಯಲ್ಲೇ ಮದ್ಯ ಪೂರೈಕೆಯಾಗುತ್ತೆ. ನಾರಾಯಣ ಸ್ವಾಮಿ ಮತ್ತು ಶಶಿಕುಮಾರ್ ಎಂಬುವರು ಮದ್ಯ ಮಾರಾಟ ಮಾಡ್ತಾರೆ. ಕಿರಾಣಿ ಅಂಗಡಿ ಪಕ್ಕದ ಮರದ ಕೆಳಗೆ ಮದ್ಯದ ಪ್ಯಾಕೆಟ್ಗಳನ್ನು ಇಟ್ಟು ಮಾರಾಟ ಮಾಡಲಾಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ. ಮಾವಿನ ಮರದ ಬುಡವೊಂದರಲ್ಲಿ ಗೋಣಿ ಚೀಲದಲ್ಲಿ ಮದ್ಯದ ಬಾಟಲಿಗಳನ್ನು ಇಟ್ಟು ಮಾರಾಟ ಮಾಡಲಾಗ್ತಾ ಇರೋದು. ಯಾರಿಗೂ ಕೂಡ ಮಾರಾಟ ಆಗ್ತಿದೆ. ಯಾರೋ ಮಕ್ಕಳು ಬಂದರೂ ಕೂಡ ಮಾರಾಟ ಮಾಡ್ತಾರೆ. ನೋಡ್ತಾ ಇದ್ದೀರಿ, ಅಕ್ರಮವಾಗಿ ಮದ್ಯ ಮಾರಾಟ ಆಗ್ತಾ ಇರೋದು. ಮದ್ಯ ಮಾರಾಟ ಮಾಡಬೇಕು ಅಂತಂದ್ರೆ CL2, CL9, CL7 ಈ ರೀತಿ ಲೈಸೆನ್ಸ್ ಇರಬೇಕು. ಬಾರೋ, ವೈನ್ ಶಾಪು ಈ ರೀತಿ ಇರಬೇಕು. ಅದಕ್ಕೂ 108 ನಿಯಮಗಳಿದ್ದಾವೆ. CL2 ಅಲ್ಲಿ ಏನು ಮಾರಾಟ ಆಗಬೇಕು, ಹೇಗೆ ಮಾರಾಟ ಆಗಬೇಕು ಅಂತ 108 ನಿಯಮಗಳಿದ್ದಾವೆ. ಆದರೆ ಇಲ್ಲಿ ಯಾವ ನಿಯಮನೂ ಇಲ್ಲ, ಯಾವ ಲೈಸೆನ್ಸು ಇಲ್ಲ. ಯಾವುದೋ ಒಂದು ಗೂಡಂಗಡಿ ಮರದ ಬಡಿ ಅಡಿಯಲ್ಲಿ ಮದ್ಯ ಮಾರಾಟ ಆಗ್ತಾ ಇದೆ. ನೋಡ್ತಾ ಇದ್ದೀರಿ ಈ ದೃಶ್ಯಗಳನ್ನ. ಒಂದು ಮರದ ಬುಡದಲ್ಲಿ ಬಾಟಲ್ಗಳನ್ನ ಇಟ್ಟು, ಅಂದ್ರೆ ಟೆಟ್ರಾ ಪ್ಯಾಕ್ಗಳನ್ನ ಇಟ್ಟು ಮಾರಾಟ ಮಾಡ್ತಿದ್ದಾರೆ. ಮತ್ತೊಂದೆಡೆ ಗೂಡಂಗಡಿ, ಯಾವುದೋ ಒಂದು ಕಿರಾಣಿ ಅಂಗಡಿ, ಸಣ್ಣದೊಂದು ಅಂಗಡಿ, ಅಲ್ಲೂ ಕೂಡ ಮಾರಾಟ ಆಗ್ತಾ ಇರೋದು. ಚೀಪ್ ರೇಟ್ ನ ಲಿಕ್ಕರ್ಸ್, ಕಡಿಮೆ ದರದ ಮದ್ಯ, ಎಗ್ಗು ಸಿಗ್ಗಿಲ್ಲದೆ ಮಾರಾಟ ಆಗ್ತಾ ಇರೋದು. ಕೂರಂಡಹಳ್ಳಿಯ ದೃಶ್ಯ ಇದು. ಕಾರ್ಮಿಕರನ್ನ ಗುರಿಯಾಗಿರಿಸಿ ಈ ರೀತಿ ಮಾರಾಟ ಆಗ್ತಾ ಇರೋದು. ಕೆಲ ಗ್ರಾಮಗಳಲ್ಲಿ ವೈನ್ ಶಾಪ್ಗಳಿರೋದಿಲ್ಲ, MSIL ಶಾಪ್ಗಳಿರೋದಿಲ್ಲ. ಅಂತ ಗ್ರಾಮಗಳಲ್ಲಿ ಈ ರೀತಿ ಮಾರಾಟ ಆಗ್ತಾ ಇರೋದು. ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಅಬಕಾರಿ ಇಲಾಖೆ ಹೇಳುತ್ತೆ ನಾವು ಕಾರ್ಯಾಚರಣೆ ಮಾಡ್ತೀವಿ ಅಂತ, ಪೊಲೀಸ್ ಇಲಾಖೆ ಹೇಳುತ್ತೆ ಕಾರ್ಯಾಚರಣೆ ಮಾಡ್ತೀವಿ ಅಂತ. ಆದ್ರೆ ಅವರು ಮಾಮೂಲು ತೆಗೆದುಕೊಂಡು ಸುಮ್ಮನಾಗಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇರೋದು. ಅಧಿಕಾರಿಗಳ ಬೇಜವಾಬ್ದಾರಿತನದಿಂದಲೇ ಮಕ್ಕಳ ಜೀವನ ಹಾಳಾಗ್ತಾ ಇದೆ. ಕುಡಿದು ಬಿಸಾಕಿದಂತ ಮದ್ಯದ ಪ್ಯಾಕೆಟ್ಗಳನ್ನ ಸಂಗ್ರಹಿಸಿ ಮಕ್ಕಳು ಸೇವಿಸ್ತಾ ಇದ್ದಾರೆ. ಇದರಿಂದ ಆತಂಕ ಶುರುವಾಗಿದೆ ಅಲ್ಲಿನ ಜನರಿಗೆ. ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ಜವಾಬ್ದಾರಿ, ಆದರೆ ಅವರು ಆ ಜವಾಬ್ದಾರಿಯನ್ನು ಮರ್ತಿದ್ದಾರೆ ಅಥವಾ ತಿಂಗಳು ಮಾಮೂಲು ತಗೊಂಡು ಸುಮ್ಮನಾಗಿದ್ದಾರೋ ಗೊತ್ತಿಲ್ಲ. ನೋಡ್ತಾ ಇದ್ದೀರಿ, ಮಕ್ಕಳು ಈ ಟೆಟ್ರಾ ಪ್ಯಾಕ್ಗಳನ್ನ ಕುಡಿದು ಎಸೀತಾರೆ ಕುಡುಕರು. ಅದನ್ನು ತೆಗೆದುಕೊಂಡು ಅದರಲ್ಲಿ ಉಳಿದಿರುವಂತ ಮದ್ಯ ಏನಿದೆ ಅದನ್ನ ಸೇವನೆ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಎಗ್ಗು ಸಿಗ್ಗಲ್ಲದೆ ಮದ್ಯ ಮಾರಾಟ ಆಗ್ತಿದೆ. ಕುಡಿದೆಸೆದಂತ ಟೆಟ್ರಾ ಪ್ಯಾಕ್ನಲ್ಲಿ ಉಳಿದಿರುವಂತ ಒಂದಿಷ್ಟು ಪ್ರಮಾಣದ ಮದ್ಯವನ್ನ ಮಕ್ಕಳು ಕುಡಿತಾ ಇದ್ದಾರೆ. ಪೋಷಕರಿಗೆ ಆತಂಕ ಆಗಿದೆ, ಮಕ್ಕಳು ದಾರಿ ತಪ್ತಾ ಇದ್ದಾರೆ ಅಂತ. ಈಗಾಗಲೇ ಹೇಳಿದೆ ನಾನು, ಎಲ್ಲಂದ್ರಲ್ಲಿ ಮದ್ಯ ಮಾರಾಟ ಮಾಡೋದಕ್ಕೆ ಅವಕಾಶ ಇಲ್ಲ ಕಾನೂನು ಪ್ರಕಾರ. ನೀವು ವೈನ್ ಶಾಪಿಂದ ತಂದು ನಾನು ಕಿರಾಣಿ ಅಂಗಡಿಯಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತೀನಿ, ಮರದ ಬುಡದಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತೀನಿ ಅಂತ ಅವಕಾಶ ಇಲ್ಲ. ಗೊತ್ತಿದ್ದು ಅಧಿಕಾರಿಗಳು ಸುಮ್ಮನೆ ಕೂತಿದ್ದಾರೆ. ಮಕ್ಕಳು ಹಾಳಾಗ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ, ಮದ್ಯದ ಟೆಟ್ರಾ ಪ್ಯಾಕೆಟ್ಗಳಿದು. ಚೀಪ್ ಲಿಕ್ಕರ್ ಏನು ಬರುತ್ತೆ ಅದರ ಟೆಟ್ರಾ ಪ್ಯಾಕ್ಗಳಿವು. ಅದನ್ನ ಮಕ್ಕಳು ಸಂಗ್ರಹಿಸಿ ಅದರಲ್ಲಿ ಉಳಿದಿರುವಂತ ಲಿಕ್ಕರ್ ಮದ್ಯವನ್ನ ಕುಡಿತಾ ಇರುವಂತ ಫೋಟೋ ನೋಡ್ತಾ ಇದ್ದೀರಿ ನೀವು. ಪೋಷಕರು ದೂರು ಕೊಟ್ಟರು, ಅಬಕಾರಿ ಇಲಾಖೆ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ತಿಂಗಳಿಗೆ ಮಾಮೂಲು ಫಿಕ್ಸ್ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಗ್ರಾಮದಲ್ಲಿ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಈ ದಂಧೆ ನಡೆಸೋರು ಹೆಂಗಿದ್ದಾರೆ ಅಂತಂದ್ರೆ ಕೊಲೆ ಬೆದರಿಕೆ ಹಾಕ್ತಾರೆ. ಮಾತೆತ್ತಿದ್ರೆ, ತುಟಿ ಬಿಚ್ಚಿದ್ರೆ ಕೊಲೆ ಮಾಡ್ತೀವಿ ಅಂತ. ಮದ್ಯ ಮಾರಾಟ ತಡೆಯೋದಕ್ಕೆ ಅಬಕಾರಿ ಇಲಾಖೆಗೆ ಗ್ರಾಮಸ್ಥರು ದೂರು ಕೊಟ್ಟಾಗಿದೆ. ನಾರಾಯಣ ಸ್ವಾಮಿ ಎನ್ನುವಂತ ವ್ಯಕ್ತಿಯ ಮೇಲೆ ಕಾಟಾಚಾರದ ದಾಳಿ ಮಾಡಿದ್ದಾರೆ. ದಾಳಿ ಮಾಡಿದಾಗ ನಾರಾಯಣ ಸ್ವಾಮಿ ದಂಪತಿ ಅಧಿಕಾರಿಗಳಿಗೆ ಆವಾಜ್ ಹಾಕಿದ್ದಾರೆ, ಇನ್ನೇನಾದ್ರೂ ರೇಡ್ ಮಾಡಿದರೆ ಪರಿಸ್ಥಿತಿ ನೆಟ್ಟಿಗಿರೋದಿಲ್ಲ ಅಂತ. ಇವರು ಕಾಟಾಚಾರಕ್ಕೆ ದಾಳಿ ಮಾಡಿದ್ದಾರೆ. ಅವರು ಧಮಕಿ ಹಾಕಿದ್ದಾರೆ. ಯಾಕಂತಂದ್ರೆ
ತಿಂಗಳು ಮಾಮೂಲು ತೆಗೆದುಕೊಂಡು ಹೋಗೋರು ಬಂದು ರೇಡ್ ಮಾಡೋ ನಾಟಕ ಮಾಡಿದ್ರೆ ಅವರು ಸುಮ್ಮನೆ ಇರ್ತಾರೆ. ಎಂಜಲ್ ಕಾಸು ಪಡ್ಕೊಳ್ಳುವಾಗ ನಿನಗೆ ಆಗತ್ತಾ ಅಂತ ಪ್ರಶ್ನೆ ಕೇಳಿದರು. ದುಡ್ಡು ತಗೊಳ್ಳುವಾಗ ನಿನಗಾಗತ್ತೆ, ಈಗ ಬಂದು ರೇಡ್ ಮಾಡ್ತೀಯಾ ಅಂತ. ಅದೇ ಅಂಗಡಿ ಆಗ ನೋಡಿದ್ರಲ್ಲ ನೀವು ಆ ದೃಶ್ಯ, ನೋಡಿ ಅದೇ ಅಂಗಡಿಯ ಮೇಲೆ ದಾಳಿ ಮಾಡಿದ್ದು ಅಧಿಕಾರಿಗಳಿಗೆ ಬೈದಿದ್ದಾರೆ. ನಮ್ಮೂರಲ್ಲಿ ಏನು ಗೊತ್ತಾ, ಕಾರ್ಯ ಮಾಡಿ ನಾನೇನೆ ಗೊತ್ತಿರಲಿಲ್ಲ. ನಾನು 40-50 ಕೇಸ್ ಮಾಡ್ತಾ ಇದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.